ಇನ್ನು ಬೆಂಗಳೂರಿನಲ್ಲಿ ನಾಗೇಂದ್ರಗೆ ಸೇರಿದಂತ 4 ಕಡೆ ಕೂಡ ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. ಬಿಇಎಲ್ ರೋಡ್ ಇರಬಹುದು, ಮತ್ತಿಕೆರೆ, ಮಲ್ಲೇಶ್ವರಂ ಸೇರಿದಂತೆ 4 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಒಂದು ರೀತಿಯಾಗಿ ಬೆಳಗ್ಗೆನೆ ಮಾಜಿ ಸಚಿವ ನಾಗೇಂದ್ರ ಮನೆಗೆ ದಾಳಿ ಮಾಡೋದಕ್ಕೆ ಹೋಗಿದ್ದಾರೆ. ಮನೆಗೆ ಮಾತ್ರ ಅಲ್ಲ, 4 ಕಡೆ ಅವರಿಗೆ ಸೇರಿರುವಂತ ಜಾಗಗಳಲ್ಲೂ ಕೂಡ ದಾಳಿ ಮಾಡಿದ್ದಾರೆ. ನಾಗೇಂದ್ರ ಅವರ ಕುಟುಂಬಸ್ಥರ ಮೊಬೈಲ್ ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಾಗೇಂದ್ರ ಅವರ ಕುಟುಂಬಸ್ಥರು ನೌಕರರ ಮೊಬೈಲ್ ಅನ್ನು ಕೂಡ ಇಡಿ ಅಧಿಕಾರಿಗಳು ಸೀಸ್ ಮಾಡಿಕೊಂಡಿದ್ದಾರೆ. ಈ ದಾಳಿ ನಡೆಯುವಂತ ಸಂದರ್ಭದಲ್ಲಿ ಅವ್ರು ಯಾರಿಗೂ ಕೂಡ ಫೋನ್ ಮಾಡಬಾರ್ದು ಅಂತ, ಅದೇ ರೀತಿಯಾಗಿ ಈ ಹಿಂದಿನ ಕಾಲ್ ಲಿಸ್ಟ್ ಏನಿದೆ ಅದು ಯಾವುದೇ ರೀತಿಯಾಗಿ ಡಿಲೀಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಕೂಡ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ನಾಗೇಂದ್ರ ಅವರ ಕುಟುಂಬಸ್ಥರು ನೌಕರರ ಮೊಬೈಲ್ ಸೀಸ್ ಅನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ನಾಗೇಂದ್ರ ಅವರಿಗೆ ಸೇರಿದಂತ ಬೆಂಗಳೂರಿನಲ್ಲಿ 4 ಕಡೆ ಕೂಡ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡುವ ಮೂಲಕ ಬಿಇಎಲ್ ರೋಡ್ ಇರ್ಬೋದು, ಮತ್ತಿಕೆರೆ, ಮಲ್ಲೇಶ್ವರಂ ಸೇರಿದಂತೆ 4 ಕಡೆ ಕೂಡ ದಾಳಿ ಮಾಡಿದ್ದಾರೆ. ಈ ಪ್ಲೇಸ್ಗಳಲ್ಲೂ ಕೂಡ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಲಭ್ಯವಾಗಬಹುದಾ, ಈ ಸ್ಥಳಗಳಲ್ಲಿ ಇದ್ದಂಥ ಸಿಬ್ಬಂದಿ ಏನಾದರೂ ಈ ಹಗರಣದಲ್ಲಿ ಕೈ ಜೋಡಿಸಿದ್ದಾರಾ, ಅದು ಕೂಡ ಗೊತ್ತಾಗಬಹುದು ಈ ಒಂದು ಇಡಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲ ಕಡೆ ಇಡಿ ಅಧಿಕಾರಿಗಳು ಈಗ ಜಾಲಾಡ್ತಾ ಇದ್ದಾರೆ. ಈ ಹಗರಣ ಅಂತ ಬಂದಾಗ ಸಣ್ಣ ಪುಟ್ಟದ್ದಲ್ಲ, 187 ಕೋಟಿ ಇದು. ಈಗಾಗಲೇ SIT ಅಧಿಕಾರಿಗಳ ತಂಡ ತನಿಖೆಯನ್ನು ಹೇಗೆ ವೇಗಪಡಿಸ್ತಾ ಇದೆಯೋ ಅದೇ ರೀತಿಯಾಗಿ ಅದೇ ನಿಟ್ಟಿನಲ್ಲಿ ಒಂದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅನ್ನೋ ರೀತಿಯಾಗಿ ಇಡಿ ಅಧಿಕಾರಿಗಳು ಕೂಡ ಈಗ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಬೆಳಗ್ಗೆ ನಾಗೇಂದ್ರ ಅವರ ಮನೆ, ಕಚೇರಿ ಸೇರಿದಂತೆ ಅವರಿಗೆ ಸಂಬಂಧಿಸಿದಂಥ 4 ಸ್ಥಳಗಳಲ್ಲೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಿದ್ದಾರೆ. ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಈಗ 187 ಕೋಟಿಯ ಹಗರಣ ಏನಿದೆ ಅದರಲ್ಲಿ ಎಷ್ಟೆಷ್ಟು ಹಣ ಯಾವ್ಯಾವ ಅಕೌಂಟ್ಗೆ ಹೋಗಿದೆ, ಕೆಲವೊಂದಷ್ಟು ನಕಲಿ ಖಾತೆಗಳನ್ನು ತೆರೆದು ಈ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಎನ್ನಲಾಗ್ತಿದೆಯಲ್ಲ, ಹಾಗಾಗಿ ಯಾರ್ಯಾರ ಅಕೌಂಟ್ಗೆ ಹೋಗಿ ಹಣ ಬಿದ್ದಿದೆ, ಈ ಹಣವನ್ನು ಗುಳುಂ ಮಾಡೋದಕ್ಕೆ ಯಾರ್ಯಾರು ಪ್ರಯತ್ನವನ್ನು ಮಾಡಿದ್ರು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಈಗಾಗಲೇ. ಅದರ ಭಾಗವಾಗಿಯೇ ಇತ್ತ ಇಡಿ ಅಧಿಕಾರಿಗಳು ಕೂಡ ಬೆಳಗ್ಗೆನೆ ಬೆಂಗಳೂರಿನಲ್ಲಿ ನಾಗೇಂದ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಈಗ ನೋಡ್ತಾ ಇರುವಂಥ ದೃಶ್ಯ ನೀವು, ಬಿಇಎಲ್ ರೋಡ್ ಇರ್ಬೋದು, ಮತ್ತಿಕೆರೆ, ಮಲ್ಲೇಶ್ವರಂ ಸೇರಿದಂತೆ 4 ಕಡೆ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಹೋದಂಥ ಸಂದರ್ಭದ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರೆ, ಒಟ್ಟು 8 ಅಧಿಕಾರಿಗಳು ಇರುವಂಥ ತಂಡ ಈಗಾಗಲೇ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಏನೇನು ಡಾಕ್ಯುಮೆಂಟ್ಸ್ ಸಿಗುತ್ತೋ ಅದೆಲ್ಲವನ್ನು ಕೂಡ ಕಲೆ ಹಾಕೋದಕ್ಕೆ ಅಂತ ಅಧಿಕಾರಿಗಳು ಈಗ ಮನೆ, ಕಚೇರಿ ಸೇರಿದಂತೆ ಒಟ್ಟು 4 ಕಡೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಈಗ ಬಿಇಎಲ್ ರೋಡ್, ಮತ್ತಿಕೆರೆ, ಮಲ್ಲೇಶ್ವರಂ 4 ಕಡೆ ಕೂಡ ಹೋಗ್ತಾ ಇರುವಂಥದ್ದು. ಈಗಾಗಲೇ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ನಿವಾಸ ಅಂದರೆ ಡಾಲರ್ಸ್ ಕಾಲೋನಿಯಲ್ಲಿ ಇರುವಂಥ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆ ನಿವಾಸದಲ್ಲಿ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗಬಹುದು ಅನ್ನುವಂಥ ಕಾರಣಕ್ಕೆ ಈಗ ಅಧಿಕಾರಿಗಳು ರೇಡ್ ಮಾಡೋದಕ್ಕೆ ಹೋಗಿದ್ದಾರೆ. ಈಗಾಗಲೇ ಕುಟುಂಬಸ್ಥರ ಮೊಬೈಲ್ ಇರ್ಬೋದು, ಅದೇ ರೀತಿಯಾಗಿ ನಾಗೇಂದ್ರ ಅವರು ಕೆಲಸ ಮಾಡ್ತಾ ಇದ್ದಂಥ ಕಚೇರಿ ಏನಿದೆ ಅಲ್ಲಿ ಇದ್ದಂಥ ಸಿಬ್ಬಂದಿಯ ಮೊಬೈಲನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗಿದೆ, ಸೀಸ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಇಡಿ ದಾಳಿ ಏನಿದೆ, ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು, ಈ ಬಹುಕೋಟಿ ಹಗರಣ ಏನಿದೆ, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ಹಗರಣ, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಸಿಗ್ತಾವೆ ಅನ್ನೋದೇ ಸದ್ಯಕ್ಕೆ ಇರುವಂಥ ಕುತೂಹಲ. ಯಾಕೆಂದರೆ ಬೆಳಗ್ಗೆ ನಾಗೇಂದ್ರ ಅವರ ಈ ಡಾಲರ್ಸ್ ಕಾಲೋನಿ ಇರ್ಬೋದು, ಅದೇ ರೀತಿಯಾಗಿ ಮಲ್ಲೇಶ್ವರಂ ಇರ್ಬೋದು, ಮತ್ತಿಕೆರೆ ಸೇರಿದಂತೆ ಒಟ್ಟು 4 ಕಡೆ ಕೂಡ ದಾಳಿ ನಡೆಸ್ತಾ ಇರುವಂಥದ್ದು. ಈ ಎಲ್ಲ ಕಡೆ ದಾಳಿ ನಡೆಸಿದಾಗ ಏನೇನು ದಾಖಲೆಗಳು ಸಿಗ್ತಾವೆ ಅನ್ನೋದು ಕಾದು ನೋಡಬೇಕಿದೆ.